ಸಂಜೆ ಆಗೋದ್ರೊಳಗೆ ನಾನು 1,000 ರೂಪೀಸ್ನ ಕಲೆಕ್ಟ್ ಮಾಡಿ ಅದನ್ನು ಯಾರಿಗಾದರೂ ಒಬ್ಬರಿಗೆ ಡೊನೇಟ್ ಮಾಡಬೇಕು. ಈ ಚಾಲೆಂಜ್ನ ಮಾಡಿ ಅಂತ ಹೇಳಿಬಿಟ್ಟು ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಮಾಡಿದ್ರು, ಅದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಗೈಸ್, ವಿಡಿಯೋನ ಆದಷ್ಟು ಕೊನೆವರೆಗೂ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಈ ವಿಡಿಯೋಯಿಂದ ಎಷ್ಟು ರೆವೆನ್ಯೂ ಬರುತ್ತೆ ಅಷ್ಟನ್ನು ಕೂಡ ಒಬ್ಬರಿಗೆ ಸಹಾಯ ಮಾಡೋಕ್ಕೆ ಯೂಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ಇಲ್ಲ ಯಾರಿಗಾದರೂ ಡೊನೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಆದಷ್ಟು ಜಾಸ್ತಿ ಜನಕ್ಕೆ ಶೇರ್ ಮಾಡಿ, ಹಾಗೆಯೇ ವಿಡಿಯೋನ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಗೈಸ್, ಇವಾಗ ಸುಮ್ಮನೆ ಸಿಕ್ಕಿದವ್ರಿಗೆ ಕೇಳೋದು ಬೇಡ, ಫಸ್ಟ್ ನಮ್ಮ ಹುಡುಗರಿಂದ ಸ್ಟಾರ್ಟ್ ಮಾಡೋಣ. ಆಮೇಲೆ ಹುಡುಗಿರು, ಅಂಕಲ್ಸು, ಆಂಟಿದಿರು, ಇವ್ರ ಹತ್ರ ಎಲ್ಲರ ಹತ್ರನೂ ಕೇಳೋಣ. ಯಾರು ಜಾಸ್ತಿ ಹೆಲ್ಪ್ ಮಾಡ್ತಾರೆ, ಯಾರು ಜಾಸ್ತಿ ಕೊಡ್ತಾರೆ, ಹೆಲ್ಪ್ ಮಾಡೋಕ್ಕೆ ರೆಡಿ ಇರ್ತಾರೆ ಅಂತ ನೋಡೋಣ. ಗೈಸ್, 10 ರೂಪಾಯಿಗಿಂತ ಯಾರು ಜಾಸ್ತಿ ಪೇ ಮಾಡ್ತಾರೆ ಅವರಿಗೆ ಒಂದು ಚಾಕ್ಲೇಟ್ನ ಕೊಡೋಣ. ನಿಮ್ಮ ಹೆಸರು ಬ್ರೋ? ನಿತಿನ್ ಅಂತನಾ? ಲೋಹಿತ್ ಅಂತ ಬ್ರೋ. ಬ್ರೋ, ಇವಾಗ ನಾನೊಂದು ಚಾಲೆಂಜ್ ಮಾಡ್ತಿದ್ದೀನಿ. 1,000 ರೂಪಾಯಿನ ನಾನು ಕಲೆಕ್ಟ್ ಮಾಡಿಬಿಟ್ಟು ಸಂಜೆ ತನಕ ಅದನ್ನು ಯಾರಿಗಾದ್ರೂ ಒಬ್ಬರಿಗೆ ಡೊನೇಟ್ ಮಾಡಬೇಕು, ಯಾರಿಗೆ ಅವಶ್ಯಕತೆ ಇರುತ್ತಲ್ಲ ಅವರಿಗೆ. ಓಕೆನಾ? ಸೊ ಆಲ್ರೆಡಿ ಒಬ್ಬರ ಹತ್ರ ಕಲೆಕ್ಟ್ ಮಾಡಿದ್ದೀನಿ 20 ರೂಪೀಸ್ ಅಂತ. ಇವಾಗ ಸಂಜೆವರೆಗೂ ಅಷ್ಟೊಂದು ಕಲೆಕ್ಟ್ ಮಾಡೋಕ್ಕಾಗುತ್ತಾ? ಆಗುತ್ತೆ ಬ್ರೋ. ಆಗುತ್ತಾ ಬ್ರೋ? ಒಳ್ಳೇದಕ್ಕೆ ಅಲ್ವಾ ಮಾಡ್ತಿರೋದು, ಆಗುತ್ತೆ. ಮಾಡ್ತಾರಾ? ಇವಾಗ ನಿಮ್ಮನ್ನು ಕೇಳಿದ್ರೆ ಎಷ್ಟು ಮಾಡ್ಬೋದು ಬ್ರೋ? ಇಷ್ಟು ಅಂತೇನಿಲ್ಲ ಬ್ರೋ, ನಿಮಗೆ ಎಷ್ಟು ಮನಸ್ಸಿಂದ ಎಷ್ಟು ಅನ್ಸುತ್ತೆ ಅಷ್ಟು. 10 ರೂಪೀಸ್ ಪರವಾಗಿಲ್ಲ ಬ್ರೋ, ಎಷ್ಟಾದರೂ ಆಯಿತು. ಬೇಜಾರು ಮಾಡ್ತಾರೆ. ಗೈಸ್, ನಿತಿನ್ ತಾನೆ? ನಿತಿನ್ ಅವರು 10 ರೂಪೀಸ್ ಕೊಟ್ಟಿದ್ದಾರೆ. ಸೊ ಅವರಿಗೆ ನನ್ನ ಕಡೆಯಿಂದ ಒಂದು ಚಾಕ್ಲೇಟ್ ತೊಗೊಳ್ಳಿ ಬ್ರೋ. ಥ್ಯಾಂಕ್ ಯು ಬ್ರೋ. ಟೋಟಲ್ 30 ರೂಪೀಸ್ ಆಗಿದೆ. ಆಗುತ್ತೆ ಬಿಡಿ ಬ್ರೋ. ಬ್ರೋ, ಒಂದು ನಿಮಿಷ ಮಾತಾಡ್ಬೋದಾ ಬ್ರೋ? ಕಾಲೇಜಿಗೆ ಹೋಗ್ತಿರೋದಾ ನೀವು ಬ್ರೋ? ಕಾಲೇಜ್ ಮುಗೀತಾ ಇಲ್ಲ, ಬಂಕಾಗಿ ಮುಗೀತಾ ಬ್ರೋ? ನಿಜ ಹೇಳಿ. ಹೋಗ್ಲಿ ಬ್ರೋ, ಇವಾಗ ಒಂದು ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀನಿ. ಸಂಜೆ ಒಳಗೆ ನಾನು 1,000 ರೂಪೀಸ್ನ ಕಲೆಕ್ಟ್ ಮಾಡಿ ಅದನ್ನು ಯಾರಿಗಾದ್ರೂ ಅವಶ್ಯಕತೆ ಇರುತ್ತಲ್ಲ ಅವರಿಗೆ ಕೊಡೋ ಥರ. ಜನ ಕೊಡ್ತಾರೆ ಅಂತೀರಾ? ನೀವು ಕೊಡ್ತೀರಾ? ನೀವು ಬ್ರೋ? ಓಕೆ ಬ್ರೋ. ಗೈಸ್, ಸುಮಂತ್ ಅವರು 50 ರೂಪೀಸ್ ಕೊಟ್ಟಿದ್ದಾರೆ. 100 ಬ್ರೋ? ಗೈಸ್, ಯಶಸ್ ಅವರು 100 ರೂಪಾಯಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಬ್ರೋ. ನನ್ನ ಕಡೆಯಿಂದ ಒಂದು ಚಾಕ್ಲೇಟ್ ಬ್ರೋ ನಿಮಗೆ. ಒಳ್ಳೆ ಕೆಲಸ ಮಾಡಿದ್ರೆ ಬಾಯಿ ಸಿಹಿ ಮಾಡೋಕ್ಕಂತೆ. ಥ್ಯಾಂಕ್ ಯು ಬ್ರೋ. ಬ್ರೋ, ಒಂದು ನಿಮಿಷ ಮಾತಾಡ್ಬೋದಾ? ಹೇಳಿ. ಮಾಡ್ಬೋದಾ ವಿಡಿಯೋದಲ್ಲಿ? ಹಾಂ, ನನ್ನ ನೋಡಿದ್ದೀರಾ? ಹಾಂ ಹಾಂ ಬ್ರೋ. ನೈಸ್. ಮಾತಾಡ್ಬೋದಾ ಬ್ರೋ ಒಂದು ನಿಮಿಷ? ಇವಾಗ ಒಂದು ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀನಿ. ಸಂಜೆ ಒಳಗೆ ನಾನು 1,000 ರೂಪೀಸ್ನ ಕಲೆಕ್ಟ್ ಮಾಡಿ ಯಾರಿಗಾದ್ರೂ ಅವಶ್ಯಕತೆ ಇರುತ್ತಲ್ಲ, ನೀಡಿ ಪರ್ಸನ್, ಅವ್ರಿಗೆ ಡೊನೇಟ್ ಮಾಡೋದು. ಸೊ ಈಗ ನಿಮ್ಮನ್ನು ಕೇಳಿದ್ರೆ ನೀವೆಷ್ಟು ಕೊಡ್ಬೋದು? ಎಷ್ಟು ಕೊಡ್ತಿಲ್ಲ? ನಿಮ್ಗೆ ಎಷ್ಟು ಬೇಕು ಬ್ರೋ? 1 ರೂಪಾಯಿ ಕೊಟ್ಟರು ಪರವಾಗಿಲ್ಲ ನನಗೆ. ಪೇ ಮಾಡೋ 10 ರೂಪಾಯಿ ಕೊಟ್ಟರು ಪರವಾಗಿಲ್ಲ, ಅಷ್ಟು ಅಂತ ಏನಿಲ್ಲ ಬ್ರೋ. ಗೈಸ್, ಅನುಷ್ ಮತ್ತು ಮಧು ಅವರು ಇಬ್ಬರು ಪೇ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಬ್ರೋ. ನನ್ನ ಕಡೆಯಿಂದ ಇಬ್ಬರಿಗೂ ಚಾಕ್ಲೇಟ್. ಸೊ ಸಂಜೆ ಆಗೋದ್ರೊಳಗೆ ನಾನು 1,000 ರೂಪೀಸ್ನ ಕಲೆಕ್ಟ್ ಮಾಡಿ ಅದನ್ನು ಯಾರಿಗಾದರೂ ಅವಶ್ಯಕತೆ ಇರುತ್ತಲ್ಲ, ನೀಡಿ ಪರ್ಸನ್ಗೆ ಡೊನೇಟ್ ಮಾಡಬೇಕು. ನೀವು ಮಾಡೋದಲ್ಲ ಬ್ರೋ, ನಾನು ಮಾಡ್ತೀನಿ ಅದನ್ನು. ಅಲ್ಲಿಗೆ ಸ್ಟಾರ್ಟ್ ಆಗಿದೆ. 6 ಜನ ಹುಡುಗರು ಕೇಳಿದ್ದೀನಿ, 6 ಜನನೂ ಪೇ ಮಾಡಿದ್ದಾರೆ. 10 ಜನ ಹುಡುಗರು ಕೇಳ್ತಾ ಇದ್ದೀನಿ, 4 ಜನ ಉಳ್ಕೊಂಡಿದ್ದೀರಾ. ನೀವು 4 ಜನದಲ್ಲಿ ಏನಾದರೂ 10 ರೂಪಾಯಿ ಅಂತ ಪೇ ಮಾಡಿದ್ರೆ 10 ಜನ ಹುಡುಗರದು ಕೌಂಟ್ ಕಂಪ್ಲೀಟ್ ಆಗುತ್ತಾ? ಗೈಸ್, ಟೋಟಲ್ ಆಗಿ 10 ಜನ ಹುಡುಗರು ಅಂತ ಹೇಳಿದ್ದೆ. 10 ಜನ ಹುಡುಗರನ್ನ ಕಲೆಕ್ಟ್ ಮಾಡಿದ್ವಿ. ಆಲ್ರೆಡಿ ನಮ್ಮ ಹತ್ರ 220 ರೂಪೀಸ್ ಕಲೆಕ್ಟ್ ಆಗಿತ್ತು. ನೋಡೋಣ, ಇನ್ನು 10 ಜನ ಹುಡುಗಿರನ್ನ ಕೇಳಬೇಕು, ಅದಾದಮೇಲೆ 10 ಜನ ಅಂಕಲ್ಸ್ನ ಕೇಳಬೇಕು. ಏನಾಗುತ್ತೆ ನೋಡೋಣ. ಯಾರು ಪೇ ಮಾಡ್ತೀರೋ ಅವರಿಗೆಲ್ಲ ಒಂದು ಚಾಕ್ಲೇಟ್ ಕೊಡ್ತಾ ಇದ್ದೀನಿ, ಒಳ್ಳೆ ಕೆಲಸ ಮಾಡಿದ್ದಕ್ಕೆ. ತಗೋ ಬ್ರೋ, ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ತಗೊಳ್ಳಿ ಬ್ರೋ. ಥ್ಯಾಂಕ್ ಯು. ತಗೋ ಬ್ರೋ. ಗೈಸ್, 10 ಜನ ಹುಡುಗರ ಹತ್ರ ಕಲೆಕ್ಟ್ ಮಾಡಿದ್ದಾಗಿದೆ. ಸೊ 10 ಜನ ಹುಡುಗರನ್ನ ಕೇಳಿದ ಮೇಲೆ ಒಬ್ಬರು ಕೂಡ ರಿಜೆಕ್ಟ್ ಮಾಡಿಲ್ಲ. ಟೋಟಲ್ ಆಗಿ 260 ರೂಪಾಯಿ ಆಗಿದೆ. ಇವಾಗ ಹೋಗಿ ಹುಡುಗಿರನ್ನ ಕೇಳೋಣ, ಬನ್ನಿ ನೋಡೋಣ ಏನಂದ್ರೆ ಗೊತ್ತಾಗುತ್ತೆ. ಗೈಸ್, ಇಲ್ಲೊಬ್ರು ಹುಡುಗಿರಿದ್ದಾರೆ, ಅವ್ರ ಹತ್ರ ಹೋಗಿ ಮಾತಾಡೋಕ್ಕೆ ಟ್ರೈ ಮಾಡೋಣ. ಹಲೋ, ನಿಮಿಷ ಮಾತಾಡ್ಬೋದಾ? ನಾನು ಮಾತಾಡ್ತೀನಿ, ನನ್ನ ಮುಖ ತೋರಿಸ್ಕೊಳ್ತೀನಿ. ಸೊ ಸಂಜೆ ಒಳಗೆ ನಾನು 1,000 ರೂಪಾಯಿ ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಯಾರಿಗಾದರೂ ಅವಶ್ಯಕತೆ ಇರುತ್ತಲ್ಲ ಅವ್ರಿಗೆ ಡೊನೇಟ್ ಮಾಡೋದಂತ. ಈಗ ನಿಮ್ಮನ್ನು ಕೇಳಿದ್ರೆ ನಿಮ್ಮ ಕೈಲಿ ಕೊಡೋಕ್ಕಾಗುತ್ತಾ? ಇಲ್ಲ? ನೋ ವರೀಸ್. ಥ್ಯಾಂಕ್ ಯು. ಗೈಸ್, ಮೊದಲನೇ ಹುಡುಗಿ ರಿಜೆಕ್ಟ್ ಮಾಡಿದ್ದಾರೆ. ಇನ್ನು 9 ಜನ ಹುಡುಗಿರನ್ನ ಕೇಳೋಣ, ನೋಡೋಣ ಏನಾಗುತ್ತೆ ಅಂತ. ಇಲ್ಲೊಬ್ರು ಇದ್ದಾರೆ, ಬನ್ನಿ ನೋಡೋಣ. ಅವರು ಮಾತಾಡ್ತಾರಿಲ್ಲೋ ಗೊತ್ತಿಲ್ಲ. ಹಲೋ, ನಿಮಿಷ ಮಾತಾಡ್ಬೋದಾ? ಬೇಡ, ನೀವು ಕ್ಯಾಮ್ರಾದಲ್ಲಿ ಬರೋದೇನು ಅವಶ್ಯಕತೆ ಇಲ್ಲ. ಗೈಸ್, ಕ್ಯಾಮ್ರಾ ನೋಡಿದ ತಕ್ಷಣ ಬಡ ಅಂತವ್ರೆ ಇವರು. ಇವತ್ತು ಹಿಂಗಾದರೆ ನಾನು ಈ ಚಾಲೆಂಜ್ನ ಕಂಪ್ಲೀಟ್ ಮಾಡ್ದಂಗೆ. ಹಲೋ, ಒಂದು ನಿಮಿಷ ಮಾತಾಡ್ಬೋದಾ? ಹಾಕೋಬೋದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ತಾನೇ ಕ್ಯಾಮ್ರಾದಲ್ಲಿ ಬಂದರೆ? ಸಂಜೆ ಒಳಗೆ ನಾನು 1,000 ರೂಪೀಸ್ನ ಕಲೆಕ್ಟ್ ಮಾಡಿ ಅದನ್ನು ಯಾರಿಗಾದರೂ ತುಂಬ ಅವಶ್ಯಕತೆ ಇರುತ್ತಲ್ಲ ಅವ್ರಿಗೆ ಡೊನೇಟ್ ಮಾಡಬೇಕಂತ.
ಗೈಸ್ ರಾಧೆ ಅವರು ಮೊದಲು 3 ಜನ ಹುಡುಗಿ ರಿಜೆಕ್ಟ್ ಮಾಡಿದ್ರು. ಇವಾಗ ಮೊದಲನೇ ಅವರು ಪೇ ಮಾಡ್ತಾ ಇದ್ದಾರೆ 10 ರುಪೀಸ್ನ. ಸೊ ರಾಧೆ ಅವರು 10 ರುಪೀಸ್ ಪೇ ಮಾಡ್ತಾರೆ. ಸೊ ಅವರಿಗೆ ಒಂದು ಚಾಕ್ಲೇಟ್. ಥ್ಯಾಂಕ್ ಯು ಸೊ ಮಚ್. ಹಲೋ, ಒಂದು ನಿಮಿಷ ಮಾತಾಡ್ಬೋದಾ? ಬೇಡ ಮಾತಾಡ್ಬೋದಾ? ಓಕೆ. 15 ಜನ ಕೇಳಿದ್ದೀನಿ, 4 ಜನ ಹುಡುಗಿ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ. 10 ಜನ ಕೇಳಿದ್ದೆ, 10 ಜನ ಹುಡುಗರು ಕೇಳಿದ್ದೆ, 10 ಜನನೂ ಪೇ ಮಾಡಿದ್ದಾರೆ. ಈಗ ನಿಮ್ಮನ್ನು ಕೇಳಿದ್ರೆ ನಿಮ್ಮ ಕೈಲಿ ಎಷ್ಟು ಕೊಡೋಕ್ಕಾಗುತ್ತೆ? ಆಗುತ್ತೆ ಅಲ್ವಾ? ಅದೇ ಹೇಳಿ. ಆಗುತ್ತಾ? ಓಕೆ. ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಬೇಜಾರೇನಿಲ್ಲ. ನಿಮ್ಮ ಹೆಸರು? ಮೇಘನಾ. ನಿಮ್ಮದು? ನಯನ ಅಂತ. ನನ್ನ ಹೆಸರು ಲೋಹಿತ್ ಅಂತ. ಓಕೆನಾ? ಎದುರ್ಕೋಬೇಡಿ, ನಾನೇನು ಮಾಡಲ್ಲ. ಹೌದಾ? ಯಾವ ವಿಡಿಯೋ ನೋಡಿದ್ರೆ ಹೇಳಿ? ವರ್ಕೌಟ್ ವಿಡಿಯೋ ಮಾಡ್ತಾ ಇದ್ದೆ ಮನೆಯಲ್ಲಿ. ಹಾಂ 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 ನೈಸ್. 6 ಜನ ಹುಡುಗರು ಕೇಳಿದ್ಮೇಲೆ 3 ಜನ ಕೈಲಿ ರಿಜೆಕ್ಟ್ ಆಗಿದ್ದೀನಿ. ಇನ್ನು 4 ಜನ ಹತ್ರ ಕೇಳಬೇಕು, ನೋಡೋಣ ಏನಾಗಿದೆ ಅಂತ. ಇವ್ರಾಗ ತುಂಬ ಸೈಲೆಂಟ್ ಆಗಿದ್ದಾರೆ. ನೀವು ಮಾತಾಡಲ್ವಾ? ಹುಡುಗರ ಹತ್ರ ಮಾತಾಡಲ್ವಾ? ಇಲ್ಲ ಓಕೆ ಆಯ್ತು ಬಿಡಿ, ನಿಮ್ಮ ಮುಖ ತೋರಿಸಲ್ಲ. ಗೈಸ್ ಇವರಿಬ್ಬರಿಗೆ 2 ಚಾಕ್ಲೇಟ್ ತೊಗೊಳ್ಳಿ. ಹಂಗೆ ನೀವು ಹಾಯ್ ಅಂತ ಹೇಳಿ ಒಂದ್ಸಲಿ. ನಯನ ಅವರು ಪೇ ಮಾಡಿದ್ದಾರೆ. ಇವ್ರ ಮುಖ ತೋರ್ಸೋದು ಬೇಡ ಅಂತೆ. ಇಟ್ಸ್ ಓಕೆ. ಆಗಿದೆ. ಎಷ್ಟು ಪೇ ಮಾಡಿದ್ದೀರಾ? ಓಕೆ, ಥ್ಯಾಂಕ್ ಯು ಸೊ ಮಚ್. ಗೈಸ್ 310 ರುಪೀಸ್ ಆಗಿದೆ. ನಿಮಿಷ ಮಾತಾಡ್ಬೋದಾ ವಿಡಿಯೋಗೆ? ಯಾಕೆ? ಏನಾಗಲ್ಲ, ನಿಮ್ಗೇನು ಹುಡುಗರು ಹುಡ್ಕೋಬರಲ್ಲ. ಏನಾಗುತ್ತೆ? ಹಾಯ್ ಅಂತ ಹೇಳಿ ನೋಡೋಣ. ಓಕೆ, ನೋ ವರೀಸ್, ಥ್ಯಾಂಕ್ ಯು. ಹಲೋ, ನಿಮಿಷ ಮಾತಾಡ್ಬೋದಾ? ಓಕೆ. 7ನೇ ಹುಡುಗಿ ಹತ್ರ ಕೇಳಿದೆ, ಅವರು ಬಸ್ಸಿಗೆ ಟೈಮ್ ಆಯ್ತು ಅಂತ ಓಡೋಗ್ಬಿಟ್ರು. ಹಾಯ್ ಹೇಳಿ. ಹಾಗೆ ನೀವು ಹಾಯ್ ಅಂತ ಹೇಳಿ. ಗೈಸ್ ಇವರಿಬ್ರು ನಾಚ್ಕೊಳ್ತೀರ ತುಂಬ. ಚಾಕ್ಲೇಟ್ ಗೈಸ್, ಇಬ್ಬರಿಗೂ ಚಾಕ್ಲೇಟ್ ಒಂದು. ಗೈಸ್ ಇಬ್ಬರು 20 ರುಪೀಸ್, ಇಬ್ಬರು ಸೇರಿ 20 ರುಪೀಸ್ ಕೊಟ್ಟಿದ್ದಾರೆ. 10 ಜನ ಹುಡುಗರಿಗೆ ಕೇಳಬೇಕಾಗಿತ್ತು, 10 ಜನ ಕೇಳಾಗಿದೆ. ಗೈಸ್ 10 ಜನ ಹುಡುಗಿರಿಗೆ ಕೇಳಾಗಿದೆ, 10 ಜನ ಹುಡುಗರ ಹತ್ರ ಕೇಳಾಗಿದೆ. ಟೋಟಲ್ ಆಗಿ ಕಲೆಕ್ಟ್ ಆಗಿರೋದು 340 ರುಪೀಸ್. ಇವಾಗ ಹೋಗಿ ವಯಸ್ಸಾಗಿರೋರ ಹತ್ರ ಕೇಳೋಣ, ಅಂದರೆ ಅಂಕಲ್ಸ್ ಹತ್ರ, ಆಟೋ ಡ್ರೈವರ್ಸ್ ಹತ್ರ, ಅವ್ರ ಹತ್ರ ಹೋಗಿ ಕೇಳೋಣ. 10 ಜನ ಹತ್ರ ಅವ್ರು ಏನು ಮಾಡ್ತಾರೆ, ಎಷ್ಟು ಜನ ಕೊಡ್ತಾರೆ, ಎಷ್ಟು ಜನ ರಿಜೆಕ್ಟ್ ಮಾಡ್ತಾರೆ ಅಂತ ನೋಡೋಣ. ಒಂದು ನಿಮಿಷ ಮಾತಾಡ್ಬೋದಾ? ಇಲ್ಲ ಯಾಕೆ? ಈಗೊಂದು ಚಾಲೆಂಜ್ ಮಾಡ್ತಾಯಿದ್ದೀನಿ. ಸಂಜೆ ಆಗೋದ್ರೊಳಗೆ 1000 ರುಪೀಸ್ನ ಕಲೆಕ್ಟ್ ಮಾಡಿ ಅದನ್ನು ಯಾರಿಗಾದರೂ ತುಂಬ ಅವಶ್ಯಕತೆ ಇರುತ್ತಲ್ಲ ಅವರಿಗೆ ಡೊನೇಟ್ ಮಾಡೋದಂತ. ಇವಾಗ ಆಟೋದವ್ರನ್ನ ಕೇಳೋಣ ಅಂತ ಬಂದಿದ್ದೀನಿ. ಈಗ ನಿಮ್ಮನ್ನು ಕೇಳಿದ್ರೆ ನೀವು ಎಷ್ಟು ಅಂತ ಕೊಡ್ಬೋದು. ಗೈಸ್ ರವಿ ಅವರು 10 ರುಪೀಸ್ ಕೊಟ್ಟಿದ್ದಾರೆ. ತಗೊಳ್ಳಿ, ಚಾಕ್ಲೇಟ್ ತೊಗೊಳ್ಳಿ. ಅದಕ್ಕೆ ಕೆಲಸ ಒಳ್ಳೆ ಕೆಲಸ ಮಾಡಿದ್ರೆ ಬಾಯಿ ಸಿಹಿ ಮಾಡ್ಕೋಬೇಕು. ತಗೊಳ್ಳಿ. ಇರಲಿ ಬಿಡಿ, ಪರವಾಗಿಲ್ಲ. ತಗೊಳ್ಳಿ ಅಣ್ಣ. ಥ್ಯಾಂಕ್ಸ್. ನಿಮ್ಮ 10 ರೂಪಾಯಿ 20 ರೂಪಾಯಿ ಹಂಗೆ ಎಲ್ಲ ಸೇರಿ 1000 ಮಾಡಬೇಕು. ಆಯ್ತಾ? ಇನ್ನೊಬ್ರು ಒಳ್ಳೇದಾಗುತ್ತೆ ಅಂದರೆ ನನಗೆ. ಹಾಂ, ನಿಮ್ಮ ಹೆಸರು? ಗಣೇಶ್ ಅಂತ ಹೇಳಿ. ಗೈಸ್ ಗಣೇಶ್ ಅವರು 50 ರೂಪಾಯಿ ಕೊಟ್ಟಿದ್ದಾರೆ. ತೊಗೊಳ್ಳಿ ಅಣ್ಣ ಚಾಕ್ಲೇಟ್. ಥ್ಯಾಂಕ್ಸ್ ಅಣ್ಣ. ಗೈಸ್ ಅಶ್ವಥ್ ಅವರು 10 ರುಪೀಸ್ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಅಣ್ಣ. ಇದು ಜೋಬಲ್ಲ ಅಷ್ಟು ಪರವಾಗಿಲ್ಲ ಅಣ್ಣ, ನೀವು ಕೊಟ್ಟಿಲ್ಲ ಅಂದರೆ ನನಗೆ ಖುಷಿನೇ. ಅಷ್ಟೇ ಅಣ್ಣ. ಜಾಸ್ತಿ ಏನಾದ್ರು ದೇವ್ರು ನನಗೆ ಕೊಟ್ಟಿದ್ರೆ ಇನ್ನೂ ಜಾಸ್ತಿ ಕೊಡ್ತಿದ್ದೆ. ಪರವಾಗಿಲ್ಲ ಅಣ್ಣ, ನೀವು ಇಷ್ಟು ಕೊಟ್ಟಿರೋದೇ ದೊಡ್ಡ ವಿಷಯ ಅಣ್ಣ. ಇಷ್ಟು ಕೊಟ್ಟರಲ್ಲ ಅಷ್ಟೇ ಸಾಕು. ಇಲ್ಲ ಅಂತ ಹೇಳ್ಬಾರ್ದು. ಇದು ಥ್ಯಾಂಕ್ಸ್ ಅಣ್ಣ. ಒಳ್ಳೆ ಕೆಲಸಕ್ಕಲ್ವಾ, ಅದರಿಂದಾಗಿ ತೊಗೊಳ್ಳಿ. ಒಳ್ಳೆ ಕೆಲಸ ಅಂತ ಮಾಡ್ಬೇಕು. ಒಬ್ಬೊಬ್ರು ಏನಪ್ಪ ಇವನು 10 ರೂಪಾಯಿ ಕೊಡ್ತಾನೆ ಅಂತ ಅನ್ಕೋತಾರೆ ಜನ. ನನ್ನ ಹತ್ರ ಪರಿಸ್ಥಿತಿ ಇರೋದು ಆ ಅಷ್ಟಿದೆ. ಥರ ಏನಿಲ್ಲ ಆ ಥರ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳಿಲ್ಲ. ಒಳ್ಳೆ ಕೆಲಸ ಮಾಡಿದ್ರೆ ಬಾಯಿ ಸಿಹಿ ಮಾಡ್ಬೇಕಂತ. ತಗೊಳ್ಳಿ, ಬಾಯಿ ಸಿಹಿ ಮಾಡಿ. ನೀವು ಪಾಪ 5 ರೂಪಾಯಿ ಚಾಕ್ಲೇಟ್ ಕೊಡ್ತಿದ್ದೀರ ರಿಟರ್ನ್. ತಗೊಳ್ಳಿ ಅಣ್ಣ, ತಗೊಳ್ಳಿ ಅಣ್ಣ. ಪರವಾಗಿಲ್ಲ ಬ್ರೋ, ಥ್ಯಾಂಕ್ ಯು. ನೀವು 5 ರೂಪಾಯಿ ರಿಟರ್ನ್ ಚಾಕ್ಲೇಟ್ ಏನಿಲ್ಲ ಅಣ್ಣ, ನಾನು ಬೇರೆಯವ್ರಿಗೋಸ್ಕರ ತಾನೇ ಮಾಡ್ತಾರೆ, ನನಗೋಸ್ಕರ ಮಾಡ್ತಾರೆ. ಯಾವ್ದಾದ್ರು ಮಕ್ಳಿಗೆ ಕೊಟ್ಕೊಡ್ತೀನಿ ಪ್ರೀತಿಯಿಂದ. ನೀವೇ. ಓಕೆ, ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ಸ್ ಅಣ್ಣ. ಓಕೆ, ಇಲ್ಲ ನಿಮ್ಗೆ ಬರ್ತಾ ಇದೆಯಾ? ನೀವೆಲ್ಲ ಕಾಣಿಸ್ತಿದ್ದೀರಲ್ಲ. ಬರ್ತಾ ಇದೆಯಾ? ಹಾಂ. ಏನಂತ ಇದು ಆಗ್ತೀಯ ಈಗ? ನೀವು ಓಕೆ ಅಂದರೆ, ನೀವು ಬೇಡ ಅಂದರೆ ಹಾಕಲ್ಲ. ನೀವು ಹಾಕು ಅಂತಂದರೆ ಹಾಕ್ತೀನಿ. ಹಾಕೊಂಡು ಏನು ಹಾಕ್ತೀಯ? ನೀವು ಈಗ ಮಾತಾಡ್ತಿರೋದಲ್ಲ ಇದು ಇಷ್ಟನೇ ಹಾಕದ? ಹಾಂ. ಹಾಗೆ ನಮ್ಮ ಮೊಬೈಲಲ್ಲಿ ಬರುತ್ತಾ? ಹ್ಞೂ. ಈಗಲೇ ಇವಾಗ ಬರಲ್ಲ, 2 ದಿನ ಬೇಕು. ನಾನೆಲ್ಲ ಎಡಿಟ್ ಮಾಡಿಬಿಟ್ಟು ಸೆಟ್ಟಿಂಗ್ಸ್ ಮಾಡಿ ಅದನ್ನೆಲ್ಲ ಅಪ್ಲೋಡ್ ಮಾಡಬೇಕಲ್ಲ ಯೂಟ್ಯೂಬಲ್ಲಿ. ಹೀಗೆ ಸರಿ ಅಣ್ಣ, ಥ್ಯಾಂಕ್ಸ್. ಹಿಂಗೆ ಕೈ ಹೊಡಿಬೇಕು ನೀವು. ಹೇಳು, ವಿಡಿಯೋ ಬೇಡ. ಏ ಅಣ್ಣ ಹಂಗೆಲ್ಲ. ನಿಮ್ಮ ಹೆಸರು ಅಣ್ಣ? ಶಿವ. ಗೈಸ್ ಶಿವ ಅವರು 50 ರೂಪಾಯಿ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಅಣ್ಣ.
ತುಂಬ ಜನ ಕೊಟ್ಟಿದ್ದಾರೆ. ಈಗ ನಿಮ್ಮನ್ನು ಕೇಳಿದ್ರೆ ನಿಮ್ಮ ಹತ್ರ ಕೊಡೋಕ್ಕಾಗತ್ತಾ? ಅಂತ ಮಾಡೋಣ, ನಮ್ಮ ಕೈಲಿ ಆದಷ್ಟು ಮಾಡ್ಬೋದು, ಆದಷ್ಟು ನೀವು 1 ರೂಪಾಯಿ ಕೊಟ್ಟರು ನನಗೆ ಖುಷಿನೇ, ಮಾಡಲ್ಲ ಅಂದ್ರೂ ಖುಷಿನೇ. ನೀವು ಏನು ಫೋರ್ಸ್ ಮಾಡ್ತಾ ಇಲ್ಲ, ಓಕೆನಾ? ದೇವರಾಜ್ ಅವರು 10 ರೂಪೀಸ್ ಕೊಟ್ಟಿದ್ದಾರೆ, ತೊಗೊಳ್ಳೋಣ ಒಂದು ಚಾಕ್ಲೇಟ್ ಅದಕ್ಕೋಸ್ಕರ. ತೊಗೊಳ್ಳಿ. ಇನ್ನೊಂದೇನು ಅಂದರೆ ಇವು ನಾನು ಬೆಳಗಿಂದ ಎತ್ತಿಲ್ಲ, ಇಲ್ಲ ನಾನೇ ಪರವಾಗಿಲ್ಲ, ಏನು ಪ್ರಮಾಣ. ನೀವು 1 ರೂಪಾಯಿ ಕೊಟ್ಟಿದ್ರೆ ನನಗೆ ಖುಷಿನೇ. ನಾವು ಬೆಳಗಿಂದ ಬಾಡಿಗೆ ಮಾಡೋದಿಲ್ಲ, ಗಾಡಿ ಪೂಜೆ ಮಾಡಿ ನಾನು ನಮ್ಮಪ್ಪನ ಆಟೋ ಡ್ರೈವರೇ, ನಾನು ಆಟೋ ಮಗನೇ ಬೇಲೂರಲ್ಲಿ. ಥ್ಯಾಂಕ್ಸ್ ಅಣ್ಣ. ಅಲ್ಲಿ ಅವ್ನು ಮಾತಾಡ್ತಾನೆ ಅಣ್ಣ ಏನಾಗಲ್ಲ, ನನಗೆ ಮಾತಾಡಕ್ ಬರಲ್ಲ. ಅಣ್ಣ ನೀನು ಮಾತೇ ಆಡ್ಬೇಡ. ಏನು ಇವಾಗ ಒಂದು ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಆಟೋ ಸಂಜೆ ಆಗೋದ್ರೊಳಗೆ ನಾನು 1,000 ರೂಪೀಸ್ನ ಕಲೆಕ್ಟ್ ಮಾಡಿ ಯಾರಾದರೂ ತುಂಬ ಅವಶ್ಯಕತೆ ಇರುತ್ತೆ, ಬಡವರು ಇರ್ತಾರಲ್ಲ, ಅವರಿಗೆ ಡೊನೇಟ್ ಮಾಡೋದಂತ. ನಿಮ್ಮನ್ನು ಕೇಳಿದ್ರೆ ನಿಮ್ಮ ಹತ್ರ ಏನಾದರೂ ಕೊಡೋಕ್ಕಾಗುತ್ತಾ? ಕೊಡ್ತೀನಿ, ನಿಮಗೆ ಖುಷಿ ಇದ್ದರೆ ಮಾತ್ರ. ಖಂಡಿತ ಕೊಡ್ತಾಗ. ಫೋರ್ಸೇ ಇಲ್ಲ ಅಣ್ಣ. ಗೈಸ್, ಸಂತೋಷ್ ಅವರು 50 ರೂಪಾಯಿ ಕೊಡ್ತಾ ಇದ್ದಾರೆ. ಬಡವರಿಗೆ ಸಹಾಯ ಮಾಡು, ಒಳ್ಳೇದಾಗಲಿ. ಒಳ್ಳೆ ಕೆಲಸ ಮಾಡಿದ್ರೆ ಬಾಯಿ ಸಿಹಿ ಮಾಡ್ಬೇಕಂತ. ಸರಿ ಆಯ್ತು, ತಗೊಳ್ಳಿ, ಒಂದು ಚಾಕ್ಲೇಟ್ ತಗೊಳ್ಳಿ. ಥ್ಯಾಂಕ್ ಯು. ಮಾತಾಡ್ಬೋದಾ ಅಣ್ಣ? ಏನಣ್ಣ ಹಿಂಗೆ ಅಂದ್ಬಿಟ್ರೆ ನೀವೇ ಹಿಂಗೆ ಅಂದ್ಬಿಟ್ರೆ ಹೆಂಗಣ್ಣ? ಸುಮ್ಮನೆ ಹೇಳ, ತಮಾಷೆ ಮಾಡಿದೆ, ಪರವಾಗಿಲ್ಲ. ನಿಮ್ಮ ಹೆಸರಣ್ಣ? ಗೈಸ್, ರವಿ ಅವರು ವಾಪಸ್ ಕರೆದ್ಬಿಟ್ಟು 50 ರೂಪಾಯಿ ಕೊಡ್ತಾ ಇದ್ದಾರೆ. ಥ್ಯಾಂಕ್ಸ್ ಅಣ್ಣ. ಅದೇ ಖುಷಿಗೆ ನಿಮ್ಗೊಂದು ಚಾಕ್ಲೇಟ್. ಗೈಸ್, ಟೋಟಲ್ ಆಗಿ ಇಲ್ಲಿವರೆಗೂ 520 ರೂಪಾಯಿ ಕಲೆಕ್ಟ್ ಆಗಿದೆ. ಇನ್ನು ಬಾಕಿ ಇರೋದು 480 ರೂಪಾಯಿ. ಒಂದು ನಿಮಿಷ ಮಾತಾಡ್ಬೋದಾ? ಒಂದು ನಿಮಿಷ ಮಾತಾಡ್ಬೋದಾ? ಗೈಸ್, ಟೋಟಲ್ ಆಗಿ 10 ಜನ ಆಟೋಕ್ಕೆ ಕೇಳಿದೆ, 3 ಜನ ರಿಜೆಕ್ಟ್ ಮಾಡಿದ್ರು. ಟೋಟಲ್ ಆಗಿ 10 ಜನ ಆಗಿದೆ. ಇಲ್ಲಿವರೆಗೂ ಕಲೆಕ್ಟ್ ಆಗಿರೋದು 520 ರೂಪಾಯಿ. ಇನ್ನು ಬಾಕಿ ಇರೋದು 480 ರೂಪಾಯಿ. ಇವಾಗ ಯಾರು ಸಿಗ್ತಾರೆ ಅವ್ರ ಹತ್ರ ಎಲ್ಲ ಕೇಳೋಣ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಥ್ಯಾಂಕ್ಸ್ ಅಣ್ಣ. ಈ ಬಸ್ಸವರು ನಾನು ಸುಮ್ಮನೆ ಹೋಗ್ತಿದ್ದವನ್ನ ಕರೆದ್ಬಿಟ್ಟು ತಗೊಬಂತ 10 ರೂಪಾಯಿ ಕೊಟ್ಟರು. ಗೈಸ್, ಹರ್ಷ ಅವರು 10 ರೂಪೀಸ್ ಮಾಡ್ತಾ ಇದ್ದಾರೆ. ತಗೊಳ್ಳಿ ಚಾಕ್ಲೇಟ್. ಥ್ಯಾಂಕ್ ಯು ಬ್ರೋ. ಗೈಸ್, ಯೋಗರಾಜ್ ಸಿಕ್ಕಿದ್ದಾರೆ ನನಗೆ. ಯೋಗರಾಜ್ ಭಟ್ರಲ್ಲ, ಯೋಗರಾಜ್ ಅವರು 20 ರೂಪೀಸ್ ಕೊಟ್ಟಿದ್ದಾರೆ. ಹುಡುಗರೆಲ್ಲ ಖಾಲಿ ಕೂತವ್ರೆ. ಹುಡುಗಿರು ಯಾವಾಗ ನೋಡಿದ್ರು ಫೋನಲ್ಲೇ ಕೂತಿದ್ದಾರೆ. ಹೆಂಗೆ ಅದು? ಹುಡುಗರೆಲ್ಲ ಖಾಲಿ ಇರಬೇಕಾದ್ರೆ ಹುಡುಗಿರು ಮಾತ್ರ ಫೋನಲ್ಲಿ ಹೆಂಗೆ ಬಿಸಿ ಇದ್ದಾರೆ? ಮತ್ತೆ ಹೆಂಗೆ ಹೇಳಿದೆ ಇದನ್ನು ಮಾತಾಡೋಕ್ಕೆ ಬರಲ್ಲ ಅಂತ? ಎಲ್ಲ ಅದು ಕ್ಯಾಮ್ರಾ ಮುಂದೆ ಎಲ್ಲ ಮಾತಾಡೋಕೆ ನಾನು ಹೇಳ್ಕೊಡ್ತೀನಿ ಬ್ರೋ. ಇಲ್ಲಿ 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 ನೋಡ್ತಿದ್ಯಾ ಕ್ಯಾಮ್ರಾ? ಹಾಯ್ ಏನು? ನನ್ನೊಬ್ಬ ಇದ್ದಾನೆ, ಅವನ ಹತ್ರ ಮಾತಾಡಿ. ಅಲ್ಲ, ಹಾಯ್ ಏನು ನೋಡೋಣ. ಹಾಯ್ ಅಂತ ಹೇಳು ಬ್ರೋ. ಹೆಂಗೆ ಹೇಳ್ತೀನಿ ನೋಡೋಣ. ಯಾಕೆ ಅಲ್ಲ, ಹಾಯ್ ಅಂತ ಹೇಳು ನೋಡೋಣ. ಸರಿ ಅವ್ನು ಬರ್ತಾನೆ. ಬಾಯಿಲಿ ಬ್ರೋ, ನಿಮಿಷ, ಒಂದು ನಿಮಿಷ ಬಾ ಬ್ರೋ. ಇಲ್ಲಿ ಹಾಯ್ ಅಂತ ಹೇಳಿ ನೋಡೋಣ. ಹಾಯ್ ಅಂತ ಹೇಳಕ್ ಬರಲ್ವಾ? ಅಲ್ಲ, ಬರುತ್ತೆ ಅದು. ಹಿಂಗೆ ಹೇಳಿ ಹಾಯ್ ಅಂತ ನನಗೆ ಹೇಳಿ. ಯಾವ ಊರು ಬ್ರೋ ನಿಮ್ಮದು? ನನ್ನ ಬೇಲೂರು ಬ್ರೋ. ಹಾಯ್ ಬ್ರೋ. ಲೋಹಿತ್ ಅಂತ. ಹಾಯ್ ಮಾಡ್ರಿ ಬ್ರೋ. ಹಾಯ್ ನೀವು? ನಿಮ್ಮ ಹೆಸರು ಬ್ರೋ? ಬಾ, ನೀನೇ ಫಸ್ಟು ಕ್ಯಾಮ್ರಾ ಮುಂದೆ ಬರ್ತೀರ. ಹಾಯ್ ಏನೋ ಸುಮ್ಮನೆ ಹಾಯ್. ಹೆಂಚವನ್ನವ್ರೆ ಗೊತ್ತಿಲ್ಲ ಬ್ರೋ, ಅದು ಮಾತ್ರ ಗೊತ್ತು. ಸಂಜೆ ಆಗೋದ್ರೊಳಗೆ ನಾನು 1,000 ರೂಪಾಯಿ ಕಲೆಕ್ಟ್ ಮಾಡಿಬಿಟ್ಟು ಯಾರಿಗಾದರೂ ನೀಡಿ ಪರ್ಸನ್ ಇರಲ್ಲ ಅವರಿಗೆ ಡೊನೇಟ್ ಮಾಡೋದಂತ ಅದನ್ನೇ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಆದರೆ ನೀವು ಡೊನೇಟ್ ಮಾಡ್ಬೋದು. ಸಂಜೆ ಆದಮೇಲೆ ಹಾಂ, ನೀಡಿ ಪರ್ಸನ್, ನೀಡಿ ಅವಶ್ಯಕತೆ ಇರುತ್ತಲ್ಲ ಅವರಿಗೆ. ಲೇಡಿ ಅಲ್ಲ ಬ್ರೋ, ನೀಡಿ. ಯಾವ ಕಾಲೇಜ್ ಬ್ರೋ? ಎಲ್ಲ ಕಲಾ ಕಾಲೇಜ ಆಗಿದೆ ಬ್ರೋ. ಸಾತ್ವಿಕ್ ಅವರು. ಗೈಸ್, ಸಾತ್ವಿಕ್ ಅವರು 50 ರೂಪೀಸ್ ಮಾಡಿದ್ದಾರೆ. ಗೈಸ್, ಆಯ್ತು ಅವರು 20 ರೂಪೀಸ್ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಬ್ರೋ. ಗೈಸ್, ರಾಜೇಶ್ ಅವರು 20 ರೂಪೀಸ್ ಆಗ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಬ್ರೋ. ಗೈಸ್, ಟೋಟಲ್ ಆಗಿ ಇಲ್ಲಿ 520 ರೂಪೀಸ್ ಕ್ಯಾಶ್ ಕಲೆಕ್ಟ್ ಆಗಿದೆ. ಇನ್ನು 280 ರೂಪೀಸ್ ನನ್ನ ಫೋನ್ಪೇ ಮಾಡಿರೋದಿದೆ. ಸೊ 1000 ರೂಪೀಸ್ ಅಂತೂ ಕಲೆಕ್ಟ್ ಮಾಡೋಕ್ಕಾಗಲಿಲ್ಲ. ಸೊ 800 ರೂಪೀಸ್ ಆಗಿದೆ. ಸೊ ನಾನು 200 ರೂಪಾಯಿ ಆ್ಯಡ್ ಮಾಡಿ ಯಾರಿಗಾದರೂ ಒಬ್ಬರಿಗೆ ಡೊನೇಟ್ ಮಾಡ್ತಿದ್ದೀನಿ. ಸೊ ಇವಾಗ ಈ 1000 ರೂಪೀಸ್ನ ಯಾರಿಗಾದರೂ ಡೊನೇಟ್ ಮಾಡೋಣ. ಬಟ್ ಏನು ಅಂದರೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗದೇ ಇರೋ ರೀತಿ ಮಾಡೋಣ. ಬನ್ನಿ, ಯಾರಾದರೂ ಹುಡುಕಿ ಅವರಿಗೆ ಡೊನೇಟ್ ಮಾಡೋಣ. ಏನು ಸಮಾಚಾರ? ಯಾವ ಊರು? ಬಂಟೇನಹಳ್ಳಿ. ಇದೇನಿದು ನಿಮ್ದಾ? ಏನದು? ಹಾಂ, ಹೂವಿನ ವ್ಯಾಪಾರ ಮಾಡ್ತೀರಾ? ತಿಂಡಿ ತಿಂದಿಲ್ವಾ? ನಿಮ್ಮ ಮಗ ಯಾರು ಇಲ್ವಾ? ಮಗಳು ಯಾರು ಇಲ್ವಾ? ಮತ್ತೆ ಮಲ್ಕೊಳ್ಳೋದೆಲ್ಲ ಎಲ್ಲಿ ಮಲ್ಕೊಳ್ತೀರಾ? ಹಾಂ,
ಬಾಡಿಗೆ ಮನೆ ಇದೆಯಾ? ಬಾಡಿಗೆ ಯಾರು ಕೊಡ್ತಾರೆ? ಮಗ ಎಲ್ಲಿರೋದವರು? ಕಳ್ಸಾಪುರ. ಹೇಳಿ ಪರವಾಗಿಲ್ಲ ಅಜ್ಜಿ, ಅದು ಇಟ್ಕೊಳ್ಳಿ, ಹುಷಾರಾಗಿ ಇಟ್ಕೊಳ್ಳಿ. ಸರಿ ಅಜ್ಜಿ, ಹುಷಾರಾಗಿ ಇಟ್ಕೊಳ್ಳಿ. ಸರಿ ಅಜ್ಜಿ, ಆಯಿತು, ಹುಷಾರಾಗಿ ಇಟ್ಕೊಳ್ಳಿ.